ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಸೆಕೆಂಡ್ ಚಾಪ್ಟರ್ ಕಾಂಪೊನೆಂಟ್ಸ್ ಆಫ್ ಫುಡ್, ಆಹಾರದ ಘಟಕಗಳು, ಇದರಲ್ಲಿ 2.3 ಇದು ಕ್ವಶನ್ ಆ್ಯಂಡ್ ಆನ್ಸರ್ಸು, ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು, ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಮತ್ತು ಅದರಲ್ಲೇ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQ ಕ್ವಶನ್ಸನ್ನು ನೀಡಿದ್ದೆ. ನೇರವಾದ ಮತ್ತು ಕಷ್ಟಕರವಾದ ಪ್ರಶ್ನೆಗಳು ಮತ್ತು ಉತ್ತರಗಳು, ಅದೇ ಥರ ಬಿಟ್ಟ ಸ್ಥಳ ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಅದರದ್ದು ಲಾಸ್ಟ್ ಕ್ಲಾಸ್ದು ಕೀ ಆನ್ಸರ್ಸ್ ಇಲ್ಲಿ ಈ ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು 2.4 ಯೂನಿಟ್. ಲಾಸ್ಟ್ ಕ್ಲಾಸಲ್ಲಿ 2.3ದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಡಿಸ್ಕಸ್ ಮಾಡಿದ್ವಿ. ಇವತ್ತು 2.4ದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಿದ್ವಿ. ನೇರವಾದ ಮತ್ತು ಕಷ್ಟಕರವಾದ ಪ್ರಶ್ನೆಗಳು ಮತ್ತು ಉತ್ತರಗಳು. ಇವತ್ತು 2.4ದು ಯೂನಿಟ್ ಏನು? ಡಿಫಿಷಿಯನ್ಸಿ ಡಿಸೀಸಸ್. ಡಿಫಿಷಿಯನ್ಸಿ ಡಿಸೀಸಸ್ ಅಂದ್ರೇನು? ಕೊರತೆಯ ರೋಗಗಳು. ಏನು ಬೇಕಾದರೂ ನಮ್ಮ ದೇಹಕ್ಕೆ ಏನು ಕೊರತೆ ಆಗಿರುತ್ತೆ ಅದರ ಆಧಾರದ ಮೇಲೆ ನಮ್ಮ ದೇಹದಲ್ಲಿ ರೋಗ ಲಕ್ಷಣಗಳು ಕಂಡುಬರುತ್ತೆ. ಅದಕ್ಕೆ ಇದು ಯೂನಿಟ್ ಏನು 2.4ದು ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ಕೊರತೆಯ ರೋಗಗಳು. ಯಾವ ಯಾವ ರೋಗಗಳು ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಏನೇನು ಪೋಷಕಾಂಶಗಳು ಕಡಿಮೆ ಆದರೆ ಯಾವ್ಯಾವ ರೀತಿಯ ರೋಗಗಳು ಬರುತ್ತೆ. ಆ ಪೋಷಕಾಂಶಗಳು ಕೊರತೆ ಆದರೆ, ಕಡಿಮೆ ಆದರೆ. ಸಿ ದ ಫಸ್ಟ್ ಕ್ವಶನ್. ಡಿಫೈನ್ ಡಿಫಿಷಿಯನ್ಸಿ. ಕೊರತೆ ಎಂದರೇನು ಅಥವಾ ಕೊರತೆಯನ್ನು ವಿವರಿಸಬಹುದೇ? ವಿವರಿಸಿ ಅಂತ. ಸಿ ದ ಆನ್ಸರ್. A person may be getting enough food to eat, but sometimes the food may not contain a particular nutrient. If this continues over a long period of time, the person may suffer from its deficiency. ಹಾಗಂದ್ರೆ ಏನರ್ಥ? ಒಬ್ಬ ವ್ಯಕ್ತಿಗೆ ತಿನ್ನಲು ಸಾಕಷ್ಟು ಆಹಾರ ಇರುತ್ತೆ, ಆದರೆ ಕೆಲವೊಮ್ಮೆ ಆ ಆಹಾರ ನಿರ್ದಿಷ್ಟ ಪೋಷಕಾಂಶಗಳನ್ನು ಹೊಂದಿರೋದಿಲ್ಲ. ಈ ನಿರ್ದಿಷ್ಟ ಪೋಷಕಾಂಶಗಳಿಲ್ಲದೇ ಇರುವಂತಹ ಆಹಾರವನ್ನು ದೀರ್ಘಕಾಲದವರೆಗೆ ಸೇವಿಸುತ್ತಾ ಬಂದಾಗ ಆ ವ್ಯಕ್ತಿಯ ದೇಹದಲ್ಲಿ ಕೆಲವೊಂದು ಕೊರತೆಗಳು ಕಂಡುಬರುತ್ತೆ. ಅದನ್ನೇ ನಾವು ಕೊರತೆ ಎನ್ನುತ್ತೇವೆ. ಎ ಪರ್ಸನ್ ಮೇ ಗೆಟಿಂಗ್ ಎನಫ್ ಫುಡ್. ಆ ವ್ಯಕ್ತಿಗೆ ಆಹಾರ ತಿನ್ನೋದಕ್ಕೆ ಸಾಕಷ್ಟು ಆಹಾರ ಇರುತ್ತೆ, ಬಟ್ ಸಮ್ಟೈಮ್ಸ್ ದ ಫುಡ್ ಮೇ ನಾಟ್ ಕಂಟೈನ್ ಎ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಆದರೆ ಆ ಆಹಾರದಲ್ಲಿ ನಿರ್ದಿಷ್ಟವಾಗಿ ನಿಖರವಾಗಿ ಬೇಕಾಗಿರುವಂತಹ ಪೋಷಕಾಂಶ ಇರಲ್ಲ. ಇಫ್ ದಿಸ್ ಕಂಟಿನ್ಯೂಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಇದೇ ಈ ಪೋಷಕಾಂಶ ಇಲ್ಲದೇ ಇರುವಂಥ ಆಹಾರವನ್ನೇ ದೀರ್ಘಕಾಲದವರೆಗೆ ತೆಗೆದುಕೊಂಡಾಗ ಆ ವ್ಯಕ್ತಿಯ ದೇಹದಲ್ಲಿ ಕಂಡುಬರುವ ಕೊರತೆಯನ್ನೇ ನಾವು ಕೊರತೆ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್. ಸಿ ದ ಸೆಕೆಂಡ್ ಕ್ವಶನ್. ವಾಟ್ ಈಸ್ ಡಿಫಿಷಿಯನ್ಸಿ ಡಿಸೀಸ್? ಕೊರತೆಯ ರೋಗಗಳು ಎಂದರೇನು? Disease. See the answer. Disease that occur due to lack of nutrients over a long period are called deficiency disease. ಹಾಗಂದ್ರೆ ಏನರ್ಥ? ದೀರ್ಘಕಾಲದವರೆಗೆ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವ ರೋಗಗಳನ್ನೇ ನಾವು ಕೊರತೆಯ ರೋಗಗಳು. ಡಿಸೀಸ್ ದಟ್ ಅಕ್ಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶದ ಕೊರತೆ ದೀರ್ಘಕಾಲದವರೆಗೆ, ಓವರ್ ಎ ಲಾಂಗ್ ಪೀರಿಯಡ್, ದೀರ್ಘಕಾಲದವರೆಗೆ ನಮ್ಮ ದೇಹದಲ್ಲಿ ಕಂಡುಬಂದರೆ ಅದನ್ನು ಕೊರತೆಯ ರೋಗಗಳು ಅಂತ ಕರಿತೀವಿ. ಸಿ ದಿ ಥರ್ಡ್ ಕ್ವಶನ್. ಹೌ ಡಯೇರಿಯಾ ಕಾಸಸ್ ಟು ಲಿವಿಂಗ್ ಆರ್ಗಾನಿಸಮ್ಸ್? ಅಂದರೆ ಇಲ್ಲಿ ಡಯೇರಿಯಾ ಅಂದರೆ ಕನ್ನಡದಲ್ಲಿ ಅತಿಸಾರ ಅಥವಾ ಅತಿಸಾರ ಬೇದಿ ಅಂತ ಕರಿತೀವಿ. ಜೀವಿಗಳಿಗೆ ಅತಿಸಾರ ಬೇದಿ ಯಾವ ರೀತಿಯಲ್ಲಿ ಉಂಟಾಗುತ್ತದೆ ಅಂತ ಕ್ವಶನ್. See the answer. If a person does not get enough protein in his or her food for a long time, they may likely to have stunted growth, swelling of face, decolorization of hair, skin diseases and diarrhea. ಹಾಗಂದ್ರೆ ಏನರ್ಥ? ಒಬ್ಬ ವ್ಯಕ್ತಿ if a person does not get enough proteins ಅಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಸಾಕಷ್ಟು ಪ್ರೋಟೀನ್ಗಳನ್ನು ಪಡೆಯದಿದ್ದರೆ ಅಥವಾ ಸಾಕಷ್ಟು ಪ್ರೋಟೀನ್ಯುಕ್ತ ಆಹಾರವನ್ನು ತನ್ನ ದೇಹದಲ್ಲಿ ಸೇವಿಸಲು ಸಾಧ್ಯವಾಗದಿದ್ದರೆ ದೀರ್ಘಕಾಲದವರೆಗೆ ಅಂತಹ ವ್ಯಕ್ತಿಯಲ್ಲಿ ಯಾವ ಗುಣಲಕ್ಷಣಗಳು ಕಂಡುಬರುತ್ತೆ? ಬೆಳವಣಿಗೆಯ ಕೊರತೆ ಮತ್ತು
ಕೈಕಾಲುಗಳ ಊತ, ಸ್ವೆಲ್ಲಿಂಗ್ ಆಫ್ ಫೇಸ್ ಅಂದರೆ ಮುಖದ ಭಾಗದಲ್ಲಿ ಊತ, ಡಿಕಲರೈಸೇಷನ್ ಆಫ್ ಹೇರ್ ಅಂದರೆ ಕೂದಲಿನ ಬಣ್ಣ ಚೇಂಜ್ ಆಗ್ಬೋದು ಅಥವಾ ಬದಲಾವಣೆ ಆಗುವುದು, ಮಾಸಿ ಹೋಗುವುದು, ಸ್ಕಿನ್ ಡಿಸೀಸಸ್ ಚರ್ಮ ರೋಗಗಳು ಮತ್ತು ಡಯೇರಿಯಾ ಇವೆಲ್ಲವೂ ಕಂಡುಬರುತ್ತೆ ರೋಗ ಲಕ್ಷಣಗಳು. ಅಂದರೆ ಅತಿಸಾರ ಭೇದಿ ಯಾವುದರಿಂದ ಕಂಡುಬರುತ್ತೆ? ಆ ವ್ಯಕ್ತಿಯು ಸಾಕಷ್ಟು ಪ್ರೋಟೀನ್ಯುಕ್ತ ಆಹಾರವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಅಥವಾ ಆ ವ್ಯಕ್ತಿಯ ದೇಹದಲ್ಲಿ ಪ್ರೋಟೀನ್ನ ಅಂಶ ಕಡಿಮೆ ಆದರೆ ಡಯೇರಿಯಾ ಅಂದರೆ ಅತಿಸಾರ ಭೇದಿ ಕಂಡುಬರುತ್ತೆ. ಅದರ ಜೊತೆಗೆ ಪ್ರೋಟೀನ್ ಕಡಿಮೆ ಆದರೆ ಮುಖ ಊದಿಕೊಳ್ಳುತ್ತೆ, ಬೆಳವಣಿಗೆಗೆ ತೊಂದರೆ ಆಗುತ್ತೆ, ಮತ್ತು ಕೂದಲಿನ ಬಣ್ಣವೂ ಸಹ ಬದಲಾಗುತ್ತೆ, ಮತ್ತು ಚರ್ಮ ರೋಗವೂ ಸಹ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಪ್ರೋಟೀನ್ ಕೊರತೆಯಿಂದ ಉಂಟಾಗುವ ರೋಗ ಲಕ್ಷಣಗಳು. ಅದರ ಜೊತೆಗೆ ಡಯೇರಿಯಾ ಬರೋದು ಸಹ ಪ್ರೋಟೀನ್ನ ಕೊರತೆಯಿಂದ. ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಆದರೆ ಬರುವಂತಹ ರೋಗ. See the fourth question. What is the effects of deficiency of carbohydrates and proteins? ಅಲ್ಲಿ ಲಾಸ್ಟ್ ಕ್ವಶನ್ ಅಲ್ಲಿ ಏನು ಮಾಡಿದ್ವಿ? ಪ್ರೋಟೀನ್ ಕೊರತೆಯಿಂದ ಏನೇನು ಕಂಡುಬರುತ್ತೆ ಅಂತ. ಇಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್, ಇಲ್ಲೂ ಅಷ್ಟೇ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಕೊರತೆ ಆದರೆ ಯಾವ್ಯಾವ ಗುಣಲಕ್ಷಣಗಳು, ಯಾವ್ಯಾವ ರೋಗಗಳು ಉಂಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. Answer: if the diet is deficient in both carbohydrates and proteins for a long period of time, the growth may stop completely, the person becomes very lean and thin, so he or she may not even be able to move. ಹಾಗಂದ್ರೆ ಏನರ್ಥ? if the diet is deficient of both carbohydrates and proteins for a long period of time, ಯಾವ ವ್ಯಕ್ತಿಯ ದೇಹದಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ನ ಪ್ರಮಾಣ ದೀರ್ಘಕಾಲದವರೆಗೆ ಕಡಿಮೆ ಇರುತ್ತೆ, ಆ ವ್ಯಕ್ತಿಯ ಬೆಳವಣಿಗೆ ಕುಂಠಿತ ಆಗುತ್ತೆ. ಗ್ರೋತ್ ಮೇ ಸ್ಟಾಪ್, ಬೆಳವಣಿಗೆ ಆಗಲ್ಲ ಅವರು, ಓಕೆನಾ? ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತು ಬೆಳವಣಿಗೆ ದ ಗ್ರೋತ್ ಮೇ ಸ್ಟಾಪ್ ಅಂದರೆ ಕಂಪ್ಲೀಟ್ಲಿ, ಆ ಬೆಳವಣಿಗೆ ಸಂಪೂರ್ಣವಾಗಿ ನಿಂತೋಗ್ಬೋದು. ಇವಾಗ ನೋಡಿ, ಕೆಲವೊಬ್ರು ನೋಡಿದಿರ ಕುಳ್ಳರಾಗೇ ಇರ್ತಾರೆ, ಅವ್ರ ವಯಸ್ಸಾಗಿರುತ್ತೆ ಆದರೆ ಬೆಳವಣಿಗೆ ಇರಲ್ಲ. ಅವರು ಚಿಕ್ಕ ಮಕ್ಕಳು ಥರ ಕುಜ್ಜರು ಅಂತ ಕರೀತಾರೆ ಅವ್ರನ್ನ. ಹೈಟ್ ಇರೋದಿಲ್ಲ, ಅವರು ಎತ್ತರ ಇರೋದಿಲ್ಲ, ಕುಳ್ಳರಾಗಿ ಚಿಕ್ಕ ಮಕ್ಕಳು ಥರ ಕಾಣ್ತಾರೆ. ಸಂಪೂರ್ಣವಾಗಿ ಅವರಲ್ಲಿ ದ ಗ್ರೋತ್ ಮೇ ಸ್ಟಾಪ್ ಕಂಪ್ಲೀಟ್ಲಿ ಅಂದರೆ ಬೆಳವಣಿಗೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಅದಲ್ಲದೆ ದ ಪರ್ಸನ್ ಬಿಕಮ್ಸ್ ವೆರಿ ಲೀನ್ ಆ್ಯಂಡ್ ಥೀನ್, ಅದಲ್ಲದೆ ಆ ವ್ಯಕ್ತಿಯ ದೇಹ ಏನಾಗುತ್ತೆ, ತುಂಬ ಸಣ್ಣಗೆ ಮತ್ತು ತೆಳ್ಳಗೆ ಆಗ್ತಾ ಹೋಗುತ್ತೆ. ಸೊ he or she may not even able to move, ಇದರಿಂದ ಏನಾಗುತ್ತೆ, ಆ ವ್ಯಕ್ತಿ ಕೊನೆಯಲ್ಲಿ ಸಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಅಥವಾ ನಡೆದಾಡಲು ಸಹ ಅಥವಾ ದೇಹವನ್ನು ಅಲುಗಾಡಿಸಲು ಸಹ ಸಾಧ್ಯವಾಗೋದಿಲ್ಲ. ಇದೆಲ್ಲ ಗುಣಲಕ್ಷಣಗಳು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಕಡಿಮೆ ಆದರೆ ಉಂಟಾಗುವಂತಹ ಗುಣಲಕ್ಷಣಗಳು. ಸಂಪೂರ್ಣವಾಗಿ ನಮ್ಮ ದೇಹದ ಬೆಳವಣಿಗೆ ಸ್ಥಗಿತ ಆಗ್ಬೋದು, ಅದಲ್ಲದೆ ಆ ವ್ಯಕ್ತಿಯ ದೇಹ ತುಂಬ ಸಣ್ಣಗೆ ಮತ್ತು ತೆಳ್ಳಗೆ ಆಗುತ್ತೆ. ಅದಲ್ಲದೆ ಇದರಿಂದ ಏನಾಗುತ್ತೆ, ಆ ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ತಲುಪಬಹುದು. ಇದಿಷ್ಟು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಕಡಿಮೆ ಆದರೆ ಉಂಟಾಗುವಂತಹ ರೋಗ ಲಕ್ಷಣಗಳು. See the fifth question. Explain the table 2.3 some diseases or disorders caused by deficiency of vitamins and minerals. ನಾವು ಲಾಸ್ಟ್ ಕ್ವಶನ್ಸಲ್ಲಿ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಡಿಫಿಷಿಯನ್ಸಿ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಕೊರತೆ ಆದರೆ, ನಾನು ಫಸ್ಟ್ ಹೇಳಿದ ಕೊರತೆಯ ರೋಗಗಳು, ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಆದರೆ ಒಂದೊಂದು ಗುಣಲಕ್ಷಣ ರೋಗಗಳು ಕಂಡುಬರುತ್ತೆ. ನಾವು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಕಡಿಮೆ ಆದರೆ ಯಾವ್ಯಾವ ರೋಗಗಳು ಕಂಡುಬರುತ್ತೆ ಅಂತ ನೋಡಿದ್ವಿ. ಅದೇ ಥರ ವಿಟಮಿನ್ಸ್ ಮತ್ತು ಮಿನರಲ್ಸ್, ಖನಿಜಗಳು ಮತ್ತು ಜೀವಸತ್ವಗಳು. ವಿಟಮಿನ್ಸ್ ಅಂದರೆ ಜೀವಸತ್ವಗಳು, ಮಿನರಲ್ಸ್ ಅಂದರೆ ಖನಿಜಗಳು. ಇದು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಯಾವ ರೋಗ ಲಕ್ಷಣಗಳು ಕಂಡುಬರುತ್ತೆ, ಯಾವ ರೋಗಕ್ಕೆ ತುತ್ತಾಗ್ತೀವಿ ಅಂತ ನೋಡೋಣ. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ಟೇಬಲ್, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಟಮಿನ್ ಆರ್ ಮಿನರಲ್, ಇಲ್ಲಿ ವಿಟಮಿನ್ ಅಂತ ಬರ್ದಿರೋದೆಲ್ಲ ವಿಟಮಿನ್ಸ್ ಆಗುತ್ತೆ. ನೆಕ್ಸ್ಟ್ ಬರೋದು ಈ ಕ್ಯಾಲ್ಶಿಯಮ್ಮು, ಅಯೋಡಿನು, ಐರನ್ನು, ಈ ಮೂರುವೇ ಏನು ಮಿನರಲ್ಸ್. ಓಕೆ, ಅದೇ ಥರ ಡಿಫಿಷಿಯನ್ಸಿ ಡಿಸೀಸ್ ಆರ್ ಡಿಸಾರ್ಡರ್ಸ್, ರೋಗ ಲಕ್ಷಣಗಳು ಮತ್ತು ರೋಗಗಳು. ಸಿಂಪ್ಟಮ್ಸ್ ಅಂದರೆ
ಇಲ್ಲಿ ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ಕೊರತೆಯ ರೋಗ, ಸಿಂಪ್ಟಮ್ಸ್ ಅಂದರೆ ರೋಗ ಲಕ್ಷಣಗಳು, ಯಾವ ಲಕ್ಷಣಗಳು ಕಂಡುಬರುತ್ತೆ ಅಂತ. ಸಿ ದ ಫಸ್ಟ್, ವಿಟಮಿನ್ ಎ. ನಮ್ಮ ದೇಹದಲ್ಲಿ ವಿಟಮಿನ್ ಎ ಕಮ್ಮಿ ಆದರೆ ಯಾವ ರೋಗ ಬರುತ್ತೆ? ಲಾಸ್ ಆಫ್ ವಿಷನ್, ದೃಷ್ಟಿ ದೋಷ, ಕಣ್ಣು ಸಂಪೂರ್ಣವಾಗಿ ಕಾಣದೇ ಇರಬಹುದು. ಲಾಸ್ ಆಫ್ ವಿಷನ್, ದೃಷ್ಟಿ ದೋಷ ಆಗುತ್ತೆ. ಅದು ಕಂಡುಬರುವಂತಹ ಗುಣಲಕ್ಷಣ, ರೋಗ ಲಕ್ಷಣಗಳು ಹೆಂಗೆ ಕಂಡುಬರುತ್ತೆ ಅಂತ. ಪೂರ್ ವಿಷನ್ ಅಂದರೆ ನಾವು ನೋಡಿದಂತಹ ಕಳಪೆ ದೃಷ್ಟಿ. ಈಗ ನಾವೇನೋ ನೋಡ್ತಾ ಇದೀವಿ ಅಂದರೆ ಅದು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಅದನ್ನು ಪೂರ್ ವಿಷನ್ ಅಂತ ಕರಿತೀವಿ. ಮತ್ತು ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ಅದಲ್ದೇನೇನು ಕತ್ತಲೆಯಲ್ಲಿ ಸಂಪೂರ್ಣವಾಗಿ ನಮಗೆ ಕಣ್ಣು ಕಾಣದೇ ಇರಬಹುದು. ನೈಟ್, ಇರುಳುಗಣ್ಣು ಅಂತ ಕರೀತಾರೆ, ಅಥವಾ ಇರುಳು ಕುರುಡು ಅಂದರೆ ಕತ್ಲೆ ಹಾಕ್ತಿದ್ದಂಗೆ ನಮ್ಮ ಕಣ್ಣು ಕಾಣೋದಿಲ್ಲ, ಆ ರೀತಿ ಆಗ್ಬೋದು. ಬೆಳಕಿನ ಹೊತ್ತಲ್ಲಿ ಸ್ವಲ್ಪ ಕಾಣುತ್ತೆ ಮಬ್ಬಾಗಿ, ರಾತ್ರಿ ಆದರೆ ಪೂರ್ತಿ ಕಣ್ಣೇ ಕಾಣದೇ ಇರ್ಬೋದು, ಅದನ್ನು ಇರುಳು ಗುರುಡು, ನೈಟ್ ಬ್ಲೈಂಡ್ನೆಸ್ ಅಥವಾ ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್. ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್, ಕೆಲವೊಮ್ಮೆ ಏನಾಗುತ್ತೆ ಪೂರ್ತಿಯಾಗಿ ನಮ್ಮ ಕಣ್ಣು ದೃಷ್ಟಿಯನ್ನು ಕಳೆದುಕೊಳ್ಳುತ್ತೆ ಸಂಪೂರ್ಣವಾಗಿ. ಅಂದರೆ ವಿಟಮಿನ್ ಎ ಕಮ್ಮಿ ಆದರೆ ದೃಷ್ಟಿ ದೋಷ ಕಂಡುಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಬ್ಬ ಕಂಡು ರಾತ್ರಿ ಹೊತ್ತು ಕಾಣದೇ ಇರ್ಬೋದು, ಕೊನೆಯಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ನಮ್ಮ ಕಣ್ಣು ದೃಷ್ಟಿಯನ್ನು ನೋಡೋಕ್ಕಾಗದೇ ಇರೋ ರೀತಿ, ಏನೇ ವಸ್ತುಗಳನ್ನು ನೋಡೋಕ್ಕಾಗದೇ ರೀತಿ ದೃಷ್ಟಿ ಕಳ್ಕೊಳ್ತೀವಿ ನಾವು. ಅದು ವಿಟಮಿನ್ ಎ ನಮ್ಮ ದೇಹದಲ್ಲಿ ಕಮ್ಮಿ ಆದರೆ ಆಗುವಂತಹ ರೋಗ ಮತ್ತು ರೋಗ ಲಕ್ಷಣಗಳು. ವಿಟಮಿನ್ ಬಿ1 ಕಡಿಮೆ ಆದರೆ ನಮ್ಮ ದೇಹದಲ್ಲಿ ಯಾವ ರೋಗ ಬರುತ್ತೆ? ಬೆರಿ ಎನ್ನುವಂತಹ ರೋಗ ಬರುತ್ತೆ. ಇದ್ರ ಗುಣಲಕ್ಷಣ ಏನು? ಬೆರಿ ರೋಗ ಬಂದರೆ ನಮ್ಮ ದೇಹದಲ್ಲಿ ಏನೇನು ಗುಣಲಕ್ಷಣ ಆಗುತ್ತೆ? ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ವೀಕ್ ಮಸಲ್ಸ್ ಅಂದರೆ ದುರ್ಬಲ ಸ್ನಾಯುಗಳು, ಮತ್ತು ನಾವು ಕೆಲಸ ಮಾಡಲು ಬಹಳ ಕಡಿಮೆ ಶಕ್ತಿನೇ ಇರೋದಿಲ್ಲ. ನಮ್ಮ ದೇಹದಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ದೇಹದಲ್ಲಿರುವಂತಹ ಸ್ನಾಯುಗಳು, ಮಸಲ್ಸು ಸಹ ಶಕ್ತಿಯನ್ನು ಕಮ್ಮಿ ಆಗುತ್ತೆ, ವೀಕ್ ಆಗಿಬಿಡುತ್ತೆ. ಇದು ವಿಟಮಿನ್ ಬಿ1 ಕಡಿಮೆ ಆದರೆ ಬೆರಿ ರೋಗ ಬಂದು ಅದು ಕಾಣಿಸಿಕೊಳ್ಳುವಂತಹ ರೋಗ ಲಕ್ಷಣ. ಅದೇ ಥರ ವಿಟಮಿನ್ ಸಿ, ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಕಡಿಮೆ ಆದರೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಈ ವಿಟಮಿನ್ ಇರುವಂಥ ಆಹಾರ ತಿನ್ನಬೇಕು, ಮಿನರಲ್ ಇರುವಂಥ ಆಹಾರ ತಿನ್ನಬೇಕು ಅಂತ. ಆಹಾರಗಳೆಲ್ಲ ತಿನ್ನಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಕಂಡುಬರುವಂತಹ ರೋಗಗಳಿದೆ. ವಿಟಮಿನ್ ಸಿ ಯಾವುದ್ರಲ್ಲಿರುತ್ತೆ? ಹುಳಿ ಇರುವ ಎಲ್ಲ ಹಣ್ಣುಗಳು ತರಕಾರಿಗಳಲ್ಲಿರುತ್ತೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಕಮ್ಮಿ ಆದರೆ ಸ್ಕರ್ವಿ ಎನ್ನುವಂತಹ ರೋಗ ಬರುತ್ತೆ. ಓಕೆನಾ? ಈ ರೋಗ ಬಂದರೆ ಏನು ಗುಣಲಕ್ಷಣಗಳು? ಬ್ಲೀಡಿಂಗ್ ಗಮ್ಸ್ ಅಂದರೆ ಒಸಡುಗಳಲ್ಲಿ ರಕ್ತಸ್ರಾವ. ನೀವೀಗ ಬ್ರಷ್ ಮಾಡ್ತೀರಾ ಮಾರ್ನಿಂಗ್ ಎದ್ದು, ನೀವು ಜಸ್ಟ್ ಮೆತ್ತಗೆ ಬ್ರಷ್ ಮಾಡಿದ್ರು ಸಹ ನಿಮ್ಮ ಹಲ್ಲಿನ ಸಂಧಿಗಳಿಂದ ರಕ್ತ ಬರ್ಬೋದು, ಒಸಡುಗಳಲ್ಲಿ ರಕ್ತಸ್ರಾವ, ರಕ್ತ ಸೋರ್ಬೋದು. ವೂಂಡ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್. ಅದಲ್ದೇನೇನು ಗಾಯಗಳು ಹೆಚ್ಚು, ನಮ್ಮ ದೇಹದಲ್ಲಿ ಯಾವುದಾದ್ರೂ ಗಾಯ ಆದರೆ ಅದು ವಾಸಿ ಆಗೋದಕ್ಕೆ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ. ಅದೇ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಅಂಶ ಇದ್ದರೆ ಇವತ್ತು ಗಾಯ ಆಯಿತು ಅಂದರೆ ಇನ್ನೊಂದು ವಾರಕ್ಕೆ ಅದು ಮಾಸಿ ಹೋಗುತ್ತೆ, ಒಣಗುತ್ತೆ. ಫಸ್ಟು ಚರ್ಮ ಆಮೇಲೆ ಒಣಗಿ, ಗಾಯ ಆಗಿದ್ದು ಒಣಗುತ್ತೆ, ಆಮೇಲೆ ಅದು ಒಣಗಿದ್ದು ಬಿದ್ದೋಗುತ್ತೆ, ಮೇಲೆ ಚರ್ಮ ಮತ್ತೆ ಬೆಳೆಯುತ್ತೆ. ವಿಟಮಿನ್ ಸಿ ನಮ್ಮ ದೇಹದಲ್ಲಿದ್ದರೆ ಅದು ಸಹಾಯ ಮಾಡುತ್ತೆ. ಇನ್ ಕೇಸ್ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಕಡಿಮೆ ಆಯಿತು ಅಂದರೆ, ಯಾವುದಾದ್ರೂ ಗಾಯ ಆಯಿತು ಅಂದರೆ ಅದು 1 ತಿಂಗಳಾದರೂ ವಾಸಿ ಆಗೋದಿಲ್ಲ, ಒಣಗೋದಿಲ್ಲ, ಮತ್ತು ಮೇಲೆ ಇನ್ನೊಂದು ಚರ್ಮ ಬರೋದಿಲ್ಲ. ಕೀವುಗಟ್ಟೋದು, ಊದ್ಕೊಳ್ಳೋದು, ಸ್ವೆಲ್ ಆಗೋದು, ಇದೆಲ್ಲ ಆಗಿ ತುಂಬ ನಿಧಾನವಾಗಿ ವಾಸಿ ಆಗುತ್ತೆ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಕಡಿಮೆ ಆದರೆ. ಇದು ಸ್ಕರ್ವಿ ರೋಗದ ಗುಣಲಕ್ಷಣಗಳು. ನಮ್ಮ ಹಲ್ಲಿನಲ್ಲೂ ಸಹ ಹಲ್ಲಿನ ಮಧ್ಯೆ ಒಸಡುಗಳಲ್ಲಿ ರಕ್ತಸ್ರಾವ ಕಂಡುಬರ್ಬೋದು. ನೆಕ್ಸ್ಟ್ ನೋಡಿ, ವಿಟಮಿನ್ ಡಿ ಕಡಿಮೆ ಆದರೆ ನಮ್ಮ ದೇಹಕ್ಕೆ, ವಿಟಮಿನ್ ಡಿ ಸಿಗೋದೇ ನಮಗೆ ಸೂರ್ಯನ ಬೆಳಕಿನಿಂದ, ಅದು ಬಿಟ್ಟರೆ ಹಾಲು, ಮೀನು, ಮೊಟ್ಟೆ, ಮಾಂಸದಿಂದ. ಇದು ಕಡಿಮೆ ಆದರೆ ರಿಕೆಟ್ಸ್ ಅನ್ನುವಂತಹ ರೋಗ ಬರುತ್ತೆ. ಇದು ಬರುವಂತಹ ರೋಗ, ಅದು ಗುಣಲಕ್ಷಣ. ರಿಕೆಟ್ಸ್ ಅನ್ನುವಂತಹ ರೋಗ ಬರುತ್ತೆ. ಇದ್ರ ಗುಣಲಕ್ಷಣ ಏನು? ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಡ್. ಹಾಗಂದ್ರೆ ಏನು? ನಮ್ಮ ದೇಹದಲ್ಲಿರುವಂತಹ ಮೂಳೆಗಳು ಏನಾಗ್ಬಿಡುತ್ತೆ? ತುಂಬ ಮೃದುವಾಗುತ್ತೆ ಮತ್ತು ಬೆಂಡ್ ಆಗಿಬಿಡುತ್ತೆ. ದ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಡ್ ಅಂದರೆ, ಈಗ ನೀವು ಕೈನ ಈ ಥರ ಒಂದು ಸ್ವಲ್ಪ ಹೊತ್ತು ಮಡಚಿಟ್ಕೊಂಡ್ರೆ ಹಾಗೇ ಬೆಂಡ್ ಆಗಿಬಿಡುತ್ತೆ ಕೈ, ಬೆರಳುಗಳ ಮೂಳೆಗಳು.
ಆಮೇಲೆ ಕಾಲು ಅಷ್ಟೇ ಬಗ್ಗಿ ನಡೆದ್ರೆ ಅಥವಾ ಕಾಲನ್ನ ಮಡಚಿ ಇಟ್ಕೊಂಡ್ರೆ ಹಾಗೆ ಬೆಂಡ್ ಆಗ್ಬಿಡ್ಬೋದು. ಮತ್ತು ನಮ್ಮ ದೇಹದಲ್ಲಿರುವ ಮೂಳೆಗಳು ಶಕ್ತಿ ಇದ್ದರೆ ಸಾಫ್ಟ್ ಆಗ್ಬೋದು. ಮೂಳೆ ಯಾವಾಗಲೂ ಗಟ್ಟಿ ಇರುತ್ತೆ, ಆದರೆ ವಿಟಮಿನ್ ಸಿ ಕಡಿಮೆ, ಡಿ ಕಡಿಮೆ ಆದರೆ ಮೂಳೆಗಳು ತುಂಬ ಸಾಫ್ಟ್ ಆಗಿಬಿಡುತ್ತೆ, ಮೆತ್ತಗೆ ಮೃದು ಆಗಿಬಿಡುತ್ತೆ. ಇದು ವಿಟಮಿನ್ ಡಿ ಕಡಿಮೆ ಆದರೆ ಆಗುವಂತಹ ರೋಗ, ರಿಕೆಟ್ಸ್ ಬರುವಂತಹ ಗುಣಲಕ್ಷಣಗಳು, ರೋಗ ಲಕ್ಷಣ. ಇದಿಷ್ಟು ವಿಟಮಿನ್ಸ್ ಕಡಿಮೆ ಆದರೆ ಅದು ಬರುವಂತಹ ರೋಗ ಮತ್ತು ರೋಗ ಲಕ್ಷಣಗಳು. ನೆಕ್ಸ್ಟ್ ನೋಡಿ ಮಿನರಲ್ಸ್. ನಮ್ಮ ದೇಹದಲ್ಲಿ ಮಿನರಲ್ಸ್, ಖನಿಜಗಳು ಕಡಿಮೆ ಆದರೆ ಯಾವ್ಯಾವ ರೋಗಗಳು ಬರ್ಬೋದು ಅಂತ. ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಬೇಕು. ಈ ಕ್ಯಾಲ್ಶಿಯಂ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ಬೋನ್ ಆ್ಯಂಡ್ ಟೂತ್ ಡಿಕೆ, ಹಾಗಂದ್ರೇನು? ಮೂಳೆ ಮತ್ತು ಹಲ್ಲಿನ ಕ್ಷಯ. ಮೂಳೆ ಸವಿಬೋದು ಮತ್ತು ಹಲ್ಲು ಸಹ, ಹಲ್ಲಿನ ಕ್ಷಯ ಅಂದರೆ ಹಲ್ಲು ಸಹ ಸವಿತಾ ಹೋಗುತ್ತೆ, ಬೇಗ ಮುರಿದೋಗುತ್ತೆ ಹಲ್ಲು ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆದರೆ. ಮತ್ತು ಅದ್ರ ಗುಣಲಕ್ಷಣ ವೀಕ್ ಬೋನ್ಸ್, ಟೂತ್ ಡಿಕೆ ಅಂದ್ರೇನು? ಇಲ್ಲೂ ಅಷ್ಟೇ, ವೀಕ್ ಬೋನ್ಸ್ ಅಂದರೆ ದುರ್ಬಲ ಮೂಳೆಗಳು, ಮೂಳೆ ಶಕ್ತಿ ಇಲ್ಲದಿರೋ ರೀತಿಯಲ್ಲಿ ಆಗುತ್ತೆ, ದುರ್ಬಲ ಆಗುತ್ತೆ. ಟೂತ್ ಡಿಕೆ ಅಂದರೆ ಹಲ್ಲುಗಳು ಸಹ ದುರ್ಬಲ ಆಗುತ್ತೆ. ತುಂಬ ಗಟ್ಟಿಯ ಆಹಾರವನ್ನು ತಿನ್ನೋದಕ್ಕಾಗಲ್ಲ, ತಿನ್ನೋದಕ್ಕೋದ್ರೆ ಹಲ್ಲು ನೋವಾಗ್ಬೋದು ಅಥವಾ ಹಲ್ಲು ಮುರಿದೇ ಹೋಗ್ಬೋದು ಈ ಕ್ಯಾಲ್ಶಿಯಂ ನಮ್ಮ ದೇಹದಲ್ಲಿ ಕಡಿಮೆ ಆದರೆ. ಅದಕ್ಕೆ ಜಾಸ್ತಿ ಅಬ್ಸರ್ವ್ ಮಾಡಿ, ಸೂರ್ಯನ ಬೆಳಕಲ್ಲಿ ನಿಂತ್ಕೊಳ್ಳಿ, ಅದರಲ್ಲೂ ಬೆಳಗ್ಗೆ 7ರಿಂದ 6ರಿಂದ 8ರವರೆಗೆ, ಸಂಜೆ 4ರಿಂದ 6ವರೆಗೆ ಸೂರ್ಯನ ಬೆಳಕಲ್ಲಿ ನಿಂತ್ಕೊಳ್ಳಿ ಅಂತಾರೆ. ಅದಲ್ಲದೆ ಹಾಲನ್ನು ಜಾಸ್ತಿ ಕುಡಿರಿ, ಹಾಲಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಮೂಳೆ ಗಟ್ಟಿಯಾಗಬೇಕು ಅಂದರೆ ನಾವು ಕ್ಯಾಲ್ಶಿಯಂ ಯುಕ್ತ ಆಹಾರವನ್ನು ತೆಗೆದುಕೋಬೇಕು. ಅದೇ ರೀತಿ ಅಯೋಡಿನ್. ಅಯೋಡಿನ್ ಯಾವುದ್ರಲ್ಲಿರುತ್ತೆ? ಅಡ್ವರ್ಟೈಸಲ್ಲೆಲ್ಲ ಕೊಡ್ತಿರ್ತಾರೆ ಟಿ ವಿಗಳಲ್ಲಿ, ಅಯೋಡಿನ್ ಯುಕ್ತ ಉಪ್ಪು ಅಂತ. ನಮ್ಮ ದೇಹಕ್ಕೆ ಉಪ್ಪಿನ ಅಂಶ ಅಥವಾ ಅಯೋಡಿನ್ ಅಂಶ ನಮ್ಮ ದೇಹಕ್ಕೆ ಬೇಕು. ಏನಕ್ಕಪ್ಪ ಅಂದರೆ ಗಾಯ್ಟರ್, ಗಳಗಂಡ. ಇದನ್ನ ಕನ್ನಡದಲ್ಲಿ ಗಳಗಂಡ ರೋಗ ಅಂತಲೇ ಕರೀತಾರೆ ಆ್ಯಕ್ಚುಲಿ. ಓಕೆನಾ? ಗಾಯ್ಟರ್. ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸ್ವಾಲನ್, ಮೆಂಟಲ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್. ಈ ನಮ್ಮ ದೇಹದಲ್ಲಿ ಅಯೋಡಿನ್ ಅಂಶ ಕಡಿಮೆ ಆದರೆ ಗಂಟಲಿನ ಭಾಗದಲ್ಲಿ ಊದ್ಕೊಂಡ್ಬಿಟ್ಟಿರುತ್ತೆ ಅಯೋಡಿನ್ ಕಡಿಮೆ ಆದರೆ. ಇದರಿಂದ ಏನು? ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸ್ವಾಲನ್. ಅದೇ ಹೇಳಿದ್ದು, ಕತ್ತಿನ ಮಧ್ಯಭಾಗದಲ್ಲಿ ಗ್ರಂಥಿಗಳು ಏನಾಗಿರುತ್ತೆ? ಊದ್ಕೊಂಡಿರುತ್ತೆ. ಮತ್ತು ಮಾನಸಿಕ ಅಸ್ವಸ್ಥತೆ ಮಕ್ಕಳಲ್ಲಿಗೆ, ಮೆಂಟಲಿ ಡಿಸಬಿಲಿಟಿ ಅಂದರೆ ಅವರು ಮಾನಸಿಕ ಅಸ್ವಸ್ಥರಾಗುವಂತಹ ಸಾಧ್ಯತೆಯೂ ಸಹ ಇರುತ್ತೆ. ನಾವು ತಿನ್ನಂತಹ ಅಯೋಡಿನ್ ಉಪ್ಪುಯುಕ್ತ ಆಹಾರ ನಮ್ಮ ಗಂಟಲಿಗೆ ಹೋಗಿ ಅಲ್ಲಿ ಒಂದು ರಸ ಉತ್ಪತ್ತಿ ಆಗಬೇಕು. ಅದು ಉತ್ಪತ್ತಿ ಆದರೆ ಮಾತ್ರ ಅದು ನಮ್ಮ ದೇಹಕ್ಕೆ ಗಂಟಲಿನಲ್ಲಿ ಗಾಯ್ಟರ್ ಬರದೇ ಇರೋ ರೀತಿ ತಡೆಯುತ್ತೆ. ಆದ್ದರಿಂದ ನಮ್ಮ ದೇಹಕ್ಕೆ ಅಯೋಡಿನ್ ಅಂಶ ಅವಶ್ಯಕವಾಗಿ ಬೇಕು. ಉಪ್ಪಿರುವಂಥ ಆಹಾರವನ್ನು, ಉಪ್ಪಿನ ಅಂಶ ಇರುವಂಥ ಆಹಾರವನ್ನು ತೆಗೆದುಕೋಬೇಕು ನಾವು. ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದರೂ ಅದು ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಮಿನರಲ್, ಲಾಸ್ಟ್ ಖನಿಜ. ಇನ್ನು ಎಷ್ಟೊಂದು ನಮ್ಮ ದೇಹಕ್ಕೆ ಸೋಡಿಯಂ ಬೇಕು, ಪೊಟ್ಯಾಷಿಯಂ ಬೇಕು, ಅದರಲ್ಲಿ 3 ಮಾತ್ರ ಈ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಐರನ್ ಅಂದರೆ ಏನು? ಕಬ್ಬಿಣದ ಅಂಶ. ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶ ಬೇಕು. ಹಾಗಂತ ನಾವು ಕಬ್ಬಿಣನ ಕಟ್ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ, ಅದು ನಮ್ಮ ಆಹಾರದಲ್ಲಿ ಸಿಗುವಂಥ ಆಗಬೇಕು, ಅಂಥ ಆಹಾರವನ್ನು ನಾವು ತಿನ್ನಬೇಕು. ಅನಿಮಿಯಾ ಅಂದರೆ ಏನಂತ ಕರಿತೀವಿ? ರಕ್ತಹೀನತೆ. ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆದರೆ ರಕ್ತಹೀನತೆ, ರಕ್ತ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಏನು ಉಂಟಾಗುತ್ತೆ? ವೀಕ್ನೆಸ್ ಅಂದರೆ ದುರ್ಬಲ ಆಗ್ತೀವಿ ನಾವು, ಶಕ್ತಿ ಇಲ್ಲದೆ ದುರ್ಬಲರಾಗ್ಬೋದು, ವೀಕ್ ಆಗ್ಬೋದು. ಓಕೆನಾ? ಇದಿಷ್ಟು ವಿಟಮಿನ್ಸ್, ಖನಿಜಗಳು ಮತ್ತು ಜೀವಸತ್ವಗಳು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಆಗುವಂತಹ ರೋಗ ಮತ್ತು ರೋಗ ಲಕ್ಷಣಗಳು. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಟು ಕಂಟ್ರೋಲ್ ದ ಡೆಫಿಷಿಯನ್ಸಿ ಡಿಸೀಸ್. ಹಾಗಾದರೆ ಇದೆಲ್ಲ ರೋಗಗಳು ಬರುತ್ತೆ ಅಂತ ಹೇಳಿದ್ವಿ ಅಲ್ವಾ, ಅದನ್ನು ತಡೆಗಟ್ಟುವುದು ಹೇಗೆ? ಈ ರೋಗಕಾರಕಗಳನ್ನು ಅಥವಾ ಕೊರತೆಯ ರೋಗಗಳನ್ನು ತಡೆಗಟ್ಟುವುದು ಹೇಗೆ ಅಂತ. ಆನ್ಸರ್, ಆಲ್ ಡೆಫಿಷಿಯನ್ಸಿ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ಎ ಬ್ಯಾಲೆನ್ಸ್ಡ್ ಡಯಟ್. ಅಂದರೆ ಏನು? ನಾವು ಈ ಕೊರತೆಯ ರೋಗಗಳನ್ನು ತಡೆಗಟ್ಟಬೇಕು ಅಂದರೆ ಸಮತೋಲಿತ ಆಹಾರವನ್ನು ತೆಗೆದುಕೋಬೇಕು. ಇದನ್ನು ತಡೆಗಟ್ಟೋ ವಿಧಾನ ಅದೊಂದೇ, ಸಮತೋಲಿತ ಆಹಾರ. ಜಾಸ್ತಿ ಐರನ್ ಇರುವಂತಹ ಫುಡ್ಡನ್ನು ತಿನ್ನಬಾರ್ದು,
ಜಾಸ್ತಿ ವಿಟಮಿನ್ ಇರುವಂತಹ ಫುಡ್ಡನ್ನು ತಿನ್ನಬಾರ್ದು, ಜಾಸ್ತಿ ಪ್ರೋಟೀನ್ ಇರುವಂತಹ ಫುಡ್ ತಿನ್ನಬಾರ್ದು. ಜಾಸ್ತಿ ಆದರೂ ರೋಗ ಬರುತ್ತೆ. ಇಲ್ಲಿ ಕಮ್ಮಿ ಆದರೂ ಮಾತ್ರ ರೋಗ ಕೊಟ್ಟಿದ್ದಾರೆ. ನೆಕ್ಸ್ಟು ಹೈಯರ್ ಲೆವೆಲ್ ಕ್ಲಾಸಸ್ಸಲ್ಲಿ ಜಾಸ್ತಿ ಆದರೂ ರೋಗಗಳು ಕಂಡು ಬರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಈಗ ನಾವು ಸದ್ಯಕ್ಕೆ ಈ ರೋಗಗಳೆಲ್ಲ ಕಂಡು ಬರಬಾರ್ದು ನಮ್ಮ ದೇಹದಲ್ಲಿ ಅಂದರೆ ಸಮತೋಲಿತ ಆಹಾರ, ಎಲ್ಲವೂ ಸಮತೋಲಿತವಾಗಿರುವಂಥ ಆಹಾರ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಮಿನರಲ್ಸು, ವಿಟಮಿನ್ಸು, ರಫೇಜು, ವಾಟರ್ ಇದೆಲ್ಲ ಸಮತೋಲಿತವಾಗಿ ನಮ್ಮ ದೇಹಕ್ಕೆ ತಲುಪ್ತಾ ಇರಬೇಕು. ಆಗ ಮಾತ್ರ ಈ ರೋಗಗಳನ್ನು ತಡೆಗಟ್ಟಬಹುದು. This is the answer. See the 7th question. Discuss or explain the summary of this chapter. ನಾನು ಸುಮ್ಮನೆ ಇದು ಎಕ್ಸ್ಪ್ಲೈನ್ ಮಾಡೋಣ ಅಂತ ಹಾಕಿದ್ದೀನಿ. ಈ ಚಾಪ್ಟರ್ನ ಕೊನೆಯಲ್ಲಿ ಸಮ್ಮರಿ ಅಂತ ಕೊಟ್ಟಿದ್ದಾರೆ. ಆ ಸಮ್ಮರಿನಲ್ಲಿ ಇಡೀ ಪಾಠದ ಒಂದು ಚಿತ್ರಣ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ. ಓಕೆ, ಇದೇನು ಎಕ್ಸಾಮಲ್ಲಿ ಕೇಳಲ್ಲ, ನಿಮಗೆ ರಿವೈಸ್ ಮಾಡ್ದಂಗೆ ಆಗುತ್ತೆ ಅಂತ ಈ ಚಾಪ್ಟರ್ದು ಸಮ್ಮರಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, the major nutrient in our food are carbohydrates, proteins, fats, vitamins and minerals. In addition, food also contains dietary fibers and water. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ನಮ್ಮ ದೇಹಕ್ಕೆ ಮೇಜರ್ ಪ್ರಮುಖವಾಗಿ ಬೇಕಾಗಿರುವಂತಹ ಪೋಷಕಾಂಶ ಯಾವ್ಯಾವುದು? ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ಸು, ವೈಟಮಿನ್ಸು, ಮಿನರಲ್ಸು. ಅದರ ಜೊತೆಗೆ ಇನ್ ಅಡಿಷನ್ ಫುಡ್ ಆಲ್ಸೋ ಕಂಟೈನ್ಸ್ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್. ಕಾರ್ಬೋಹೈಡ್ರೇಟು, ಪ್ರೋಟೀನು, ಜೀವಸತ್ವ, ಕೊಬ್ಬು ಇದರೆಲ್ಲರ ಜೊತೆಗೆ ನಮ್ಮ ದೇಹಕ್ಕೆ ನಾರು ಪದಾರ್ಥ ಮತ್ತು ನೀರಿನ ಅಂಶವೂ ಸಹ ಬೇಕು. ಸೆಕೆಂಡ್ ಪಾಯಿಂಟ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಮೈನ್ಲಿ ಪ್ರೊವೈಡ್ ಎನರ್ಜಿ ಟು ಅವರ್ ಬಾಡಿ. ಅದರಲ್ಲಿ ಇದೆಲ್ಲ ಪೋಷಕಾಂಶಗಳಲ್ಲಿ ಎರಡು, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವಂತಹ ಪೋಷಕಾಂಶ ಯಾವುದು ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ಸ್. In third point, proteins and minerals are needed for the growth and maintenance of our body. ಅದಲ್ಲದೆ ಪ್ರೋಟೀನ್ಸು ಮತ್ತು ಮಿನರಲ್ಸು, ಖನಿಜಗಳು ಮತ್ತು ಪ್ರೋಟೀನ್ಸು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ದೇಹ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕಾರ್ಬೋಹೈಡ್ರೇಟು ಮತ್ತು ಫ್ಯಾಟು ದೇಹಕ್ಕೆ ಶಕ್ತಿ ಕೊಟ್ಟರೆ, ಪ್ರೋಟೀನು ಮತ್ತು ಮಿನರಲ್ಸು ದೇಹದ ಬೆಳವಣಿಗೆಗೆ ಮತ್ತು ದೇಹದ ಅಭಿವೃದ್ಧಿಗೆ, ಅಂಗಾಂಗಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಇನ್ನು ವಿಟಮಿನ್ಸ್ ಏನು? ವಿಟಮಿನ್ಸ್ ಹೆಲ್ಪ್ಸ್ ಟು ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಅಗೇನೆಸ್ಟ್ ಡಿಸೀಸಸ್. ಅಂದರೆ ಜೀವಸತ್ವಗಳು ನಮ್ಮ ದೇಹಕ್ಕೆ ಯಾವುದಾದರೂ ರೋಗಗಳು ಕಂಡುಬಂದರೆ ಅದರ ವಿರುದ್ಧ ಹೋರಾಡಲು ಈ ವಿಟಮಿನ್ಗಳು ಸಹಾಯ ಮಾಡುತ್ತೆ. ಹೆಲ್ಪ್ಸ್ ಟು ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಅಗೇನೆಸ್ಟ್ ಡಿಸೀಸಸ್. ರೋಗಗಳ ವಿರುದ್ಧ ನಮ್ಮ ದೇಹವನ್ನು ಕಾಪಾಡುತ್ತೆ ಯಾವುದು? ವೈಟಮಿನ್ಸ್. ನೆಕ್ಸ್ಟ್ ನೋಡಿ, ಬ್ಯಾಲೆನ್ಸ್ಡ್ ಡಯಟ್ ಪ್ರೊವೈಡ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ಅವರ್ ಬಾಡಿ ನೀಡ್ಸ್ ಇನ್ ರೈಟ್ ಕ್ವಾಂಟಿಟೀಸ್ ಅಲಾಂಗ್ ವಿತ್ ದ ಅಡಿಕ್ವೇಟ್ ಅಮೌಂಟ್ ಆಫ್ ರಫೇಜ್ ಆ್ಯಂಡ್ ವಾಟರ್. ನಮ್ಮ ದೇಹಕ್ಕೆ ಆ ಪೋಷಕಾಂಶಗಳು ಎಷ್ಟು ಅಗತ್ಯವಾಗಿ ಬೇಕೋ ಅದೇ ಥರ ನಾರು ಪದಾರ್ಥ ಮತ್ತು ನೀರು ಸಹ ಅಗತ್ಯವಾಗಿ ಬೇಕು. ಡಿಫಿಷಿಯನ್ಸಿ ಆಫ್ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ ಇನ್ ಅವರ್ ಬಾಡಿ ಫಾರ್ ಎ ಲಾಂಗ್ ಟೈಮ್ ಮೇ ಕಾಸಸ್ ಕಂಟೈನ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್. ಯಾವುದಾದ್ರು ಪೋಷಕಾಂಶಗಳು ನಮ್ಮ ಪೋಷಕಾಂಶಗಳ ಕೊರತೆ ದೀರ್ಘಕಾಲದವರೆಗೆ ಇದ್ದರೆ ಅದನ್ನೇ ನಾವು ಕೊರತೆಯ ರೋಗಗಳು ಅಂತ ಕರಿತೀವಿ. ಇದಿಷ್ಟು ಒಂದು ಫುಲ್ ಸಮ್ಮರಿ ನಾವು ಈ ಪಾಠದಲ್ಲಿ ಡಿಸ್ಕಸ್ ಮಾಡಿರುವಂತಹ, ಚರ್ಚೆ ಮಾಡಿರುವಂತಹ ವಿಷಯ, ಅದನ್ನು ಸಮ್ಮರಿ ಥರ ಕೊಟ್ಟಿದ್ದಾರೆ, ವಿವರಣೆ. ಓಕೆನಾ? ಇದಿಷ್ಟು ಡೈರೆಕ್ಟ್ ಕ್ವಶನ್ ಆಯಿತು. ಇನ್ನು ಇದರಲ್ಲೇ 2.4ನಲ್ಲೇ ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ಡಿಸ್ಕಸ್ ಮಾಡೋಣ. ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಫಸ್ಟ್ ಕ್ವಶನ್ನು, ರೈಟ್ ದ ಡಿಸೀಸಸ್ ಆರ್ ಡಿಸಾರ್ಡರ್ ಆ್ಯಂಡ್ ಸಿಂಪ್ಟಮ್ಸ್ ಕಾಸ್ಡ್ ಬೈ ಡಿಫಿಷಿಯನ್ಸಿ ಆಫ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್. ಈ ರೀತಿಯಲ್ಲೂ ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ನ ಕೊರತೆಯಿಂದ ಉಂಟಾಗುವಂತಹ ರೋಗಗಳು ಮತ್ತು ರೋಗ ಲಕ್ಷಣಗಳನ್ನು ತಿಳಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ನ್ಯೂಟ್ರಿಯೆಂಟ್ ಯಾವುದು? ಕಾರ್ಬೋಹೈಡ್ರೇಟ್. ಇದರ ಕೊರತೆ ಆದರೆ ದೇಹದಲ್ಲಿ ಯಾವ ಗುಣಲಕ್ಷಣ ಕಂಡುಬರುತ್ತೆ? ಯಾವ ರೋಗ? ಡಿಸೀಸ್. ವೀಕ್ನೆಸ್ ಆಫ್ ಬಾಡಿ ಅಂದರೆ ದೇಹ ದುರ್ಬಲ ಆಗುತ್ತೆ, ದೇಹ ದೌರ್ಬಲ್ಯ ಅಂದರೆ ಬಾಡಿ ವೀಕ್ ಆಗುತ್ತೆ, ಶಕ್ತಿ ಇಲ್ಲದೆ ವೀಕ್ ಬಾಡಿ ಆಗಿರುತ್ತೆ. ಅದರ ಗುಣಲಕ್ಷಣ ಏನಾಗಿರ್ಬೋದು? ದ ಗ್ರೋತ್ ಮೇ ಸ್ಟಾಪ್ ಕಂಪ್ಲೀಟ್ಲಿ, ದ ಪರ್ಸನ್ ಬಿಕಮ್ಸ್ ವೆರಿ ಥಿನ್ ಆ್ಯಂಡ್ ಲೀನ್, ದೇ ಮೇ ನಾಟ್ ಈವನ್ ಬಿ ಏಬಲ್ ಟು ಮೂವ್. ಅಂದರೆ ನಾವಿಲ್ಲಿ ಲಾಸ್ಟಲ್ಲೇ ಡಿಸ್ಕಸ್ ಮಾಡಿದ್ವಿ, ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಆದರೆ ಆ ದೇಹ ದೌರ್ಬಲ್ಯ ಆಗುತ್ತೆ, ಅಂದರೆ ಶಕ್ತಿಹೀನ ಆಗುತ್ತೆ ದೇಹ. ಇದರಿಂದ ಏನು? ಆ ವ್ಯಕ್ತಿಯ ಬೆಳವಣಿಗೆ ಕಂಪ್ಲೀಟಾಗಿ ಸ್ಟಾಪ್ ಆಗ್ಬೋದು.
ಅದಲ್ಲದೆ ಆ ವ್ಯಕ್ತಿ ತುಂಬ ಸಣ್ಣಗೆ ಮತ್ತು ತೆಳ್ಳಗೆ ಆಗ್ತಾನೆ, ಕೊನೆಯಲ್ಲೇನೋ ಆ ವ್ಯಕ್ತಿ ನಡೆಯೋದಕ್ಕೂ ಸಹ ಶಕ್ತಿ ಇರೋದಿಲ್ಲ. ಈ ಗುಣಲಕ್ಷಣಗಳು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಆದರೆ ಆಗುವಂತಹ ರೋಗ ಲಕ್ಷಣಗಳು. ಅದೇ ಥರ ಪ್ರೋಟೀನ್ ಕಡಿಮೆ ಆದರೆ, ನಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆ ಆದರೆ ಯಾವ ರೋಗ ಬರುತ್ತೆ? ಡಯೇರಿಯಾ, ಅತಿಸಾರ ಅಥವಾ ಅತಿಸಾರ ಭೇದಿ ಅಂತ ಕರಿತೀವಿ. ಇದರಿಂದ ಏನು? ಸ್ಟಂಟೆಡ್ ಗ್ರೋತ್, ಬೆಳವಣಿಗೆಯಲ್ಲಿ ತೊಂದರೆ ಆಗ್ಬೋದು. ಸ್ವೆಲ್ಲಿಂಗ್ ಆಫ್ ಫೇಸ್, ಮುಖ ಊದಿಕೊಳ್ಳುವುದು. ಡಿಸ್ಕಲರೇಷನ್ ಆಫ್ ಏರ್ ಆ್ಯಂಡ್ ಸ್ಕಿನ್ ಡಿಸೀಸಸ್, ಕೂದಲಿನ ಬಣ್ಣ ಬದಲಾಗುತ್ತೆ ಮತ್ತು ಚರ್ಮ ರೋಗ ಬರುತ್ತೆ. ಇದಿಷ್ಟು ಗುಣಲಕ್ಷಣಗಳು ಅತಿಸಾರ ಭೇದಿಯಿಂದ ಅಥವಾ ಪ್ರೋಟೀನ್ ಕಡಿಮೆ ಆದರೆ ಆಗುವಂತಹ ಗುಣಲಕ್ಷಣಗಳು. See the third question. Write the symptoms due to the deficiency of minerals like calcium, iodine and iron. ಅಂದರೆ ಮಿನರಲ್ಸ್ ದೇಹದಲ್ಲಿ ಕಡಿಮೆ ಆದರೆ, ಖನಿಜಗಳು ದೇಹದಲ್ಲಿ ಕಡಿಮೆ ಆದರೆ, ಯಾವ ಖನಿಜಗಳು? ಇವೆಲ್ಲ ಖನಿಜಗಳು, ಕ್ಯಾಲ್ಶಿಯಮ್ಮು, ಅಯೋಡಿನ್ನು, ಐರನ್ನು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಉಂಟಾಗುವಂತಹ ರೋಗ ಲಕ್ಷಣಗಳು ಯಾವುದು? ಡಿಸೀಸ್ ಕೇಳಿಲ್ಲ, ಸಿಂಪ್ಟಮ್ಸ್ ಕೇಳಿದ್ದಾರೆ. ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಇದನ್ನು ಇಂಡೈರೆಕ್ಟ್ ಕ್ವಶನ್ ಅನ್ನೋದು. ಸಿಂಪ್ಟಮ್ಸ್ ಮಾತ್ರ ಕೇಳಿರೋದು, ಯಾವ ಡಿಸೀಸ್ ಬರುತ್ತೆ ಅಂತ ಕೇಳಿಲ್ಲ. ಯಾವ ರೋಗ ಲಕ್ಷಣಗಳು ಕಂಡು ಬರುತ್ತೆ ಈ ಖನಿಜಗಳು, ಕ್ಯಾಲ್ಶಿಯಮ್ಮು, ಅಯೋಡಿನ್, ಐರನ್ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಅಂತ ಕೇಳಿರೋದು. ಕ್ಯಾಲ್ಶಿಯಂ ಕಡಿಮೆ ಆದರೆ ಆಗುವಂಥ ಕ್ಯಾಲ್ಶಿಯಂ ಸಿಂಪ್ಟಮ್ಸ್: ವೀಕ್ ಬೋನ್ಸ್, ಟೂತ್ ಡಿಕೆ ಅಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ, ಮತ್ತು ಮೂಳೆಗಳ ಸವೆತ ಮತ್ತು ಹಲ್ಲಿನ ಸವೆತ ಉಂಟಾಗುತ್ತೆ. ಅಯೋಡಿನ್ ಸಿಂಪ್ಟಮ್ಸ್, ಅಯೋಡಿನ್ ಕಡಿಮೆ ಆದರೆ ಆಗುವಂತಹ ರೋಗ ಲಕ್ಷಣಗಳು: ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸ್ವಾಲನ್, ಮೆಂಟಲಿ ಡಿಸಬಿಲಿಟಿ ಇನ್ ಚಿಲ್ಡ್ರನ್ ಅಂದರೆ ಗಂಟಲಿನ ಭಾಗದಲ್ಲಿ ಊದಿಕೊಳ್ಳುತ್ತೆ, ಮತ್ತು ಮಗುವು ಮೆಂಟಲಿ ಡಿಸಬಿಲಿಟಿ ಅಂದರೆ ಬುದ್ಧಿಮಾಂದ್ಯ ಮಗು ಆಗುತ್ತೆ ಅಯೋಡಿನ್ ಕಮ್ಮಿ ಆದರೆ. ಐರನ್ ಸಿಂಪ್ಟಮ್ಸ್, ಐರನ್ ಕಡಿಮೆ ಆದರೆ ಆಗುವಂತಹ ರೋಗ ಲಕ್ಷಣಗಳು: ವೀಕ್ನೆಸ್, ದೇಹ ದೌರ್ಬಲ್ಯ ಆಗುತ್ತೆ. ಇದಿಷ್ಟು ಸಿಂಪ್ಟಮ್ಸ್ ಕೇಳಿರೋದ್ರಿಂದ ಕ್ಯಾಲ್ಶಿಯಂ ಕಡಿಮೆ ಆದರೆ ಆಗುವ ಸಿಂಪ್ಟಮ್ಸ್, ಅಯೋಡಿನ್ ಕಡಿಮೆ ಆದರೆ, ಐರನ್ ಕಡಿಮೆ ಆದರೆ ಅದನ್ನು ಸಿಂಪ್ಟಮ್ಸ್ ಬರೀಬೇಕು, ರೋಗ ಕೇಳಿಲ್ಲ. ಅದೇ ಥರ ರೈಟ್ ದ ಸಿಂಪ್ಟಮ್ಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವೈಟಮಿನ್ಸ್ ಲೈಕ್ ವಿಟಮಿನ್ ಎ, B1, C ಆ್ಯಂಡ್ ಡಿ. ಅದೇ ರೀತಿಯಲ್ಲಿ ವಿಟಮಿನ್, ಜೀವಸತ್ವಗಳು, ಜೀವಸತ್ವ ಎ, ಜೀವಸತ್ವ B1, ಜೀವಸತ್ವ ಸಿ ಆ್ಯಂಡ್ ಡಿ ಕಡಿಮೆ ಆದರೆ ಬರುವಂತಹ ರೋಗ ಲಕ್ಷಣಗಳು ಯಾವ್ಯಾವುದು ಅಂತ. ವಿಟಮಿನ್ ಎ ಕಡಿಮೆ ಆದರೆ ಪೂರ್ ವಿಷನ್, ಲಾಸ್ ವಿಷನ್ ಇನ್ ಡಾರ್ಕ್ನೆಸ್, ನೈಟ್, ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಹಾಗಂದ್ರೆ ಏನರ್ಥ? ಈ ರೀತಿ ಸಪ್ರೇಟಾಗೂ ಕ್ವಶನ್ ಕೇಳ್ಬೋದು ಅಂತ ನಾನು ಇಂಡೈರೆಕ್ಟ್ ಅಂದರೆ ಟ್ವಿಸ್ಟೆಡ್ ಕ್ವಶನನ್ನು, ಡಿಫಿಕಲ್ಟ್ ಕ್ವಶನನ್ನು ಪ್ರಿಪೇರ್ ಮಾಡಿದ್ದೀನಿ. ನಾನು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನಿಮಗೆ ರಿಪೀಟ್ ಅನ್ನಿಸ್ಬೋದು, ಆದರೆ ಸಪ್ರೇಟಾಗಿ ಇಂಡೈರೆಕ್ಟ್ ಕ್ವಶನ್ ಕೇಳಿದಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಕೀಪ್ ಇಟ್ ಇನ್ ಮೈಂಡ್ ಆಲ್ ದೀಸ್ ಪಾಯಿಂಟ್ಸ್. ಓಕೆ, ವಿಟಮಿನ್ ಎ ಕಡಿಮೆ ಆದರೆ ದೃಷ್ಟಿದೋಷ ಕಂಡುಬರುತ್ತೆ, ಕೊನೆಯಲ್ಲಿ ಪೂರ್ತಿಯಾಗಿ ದೃಷ್ಟಿ ಕಳ್ಕೊಳ್ಬೋದು, ಮತ್ತು ರಾತ್ರಿ ಹೊತ್ತು ಕಣ್ಣು ಕಾಣದೇ ಇರ್ಬೋದು. ಅದೇ ಥರ ವಿಟಮಿನ್ B1 ಕಡಿಮೆ ಆದರೆ ವೀಕ್ ಮಸಲ್ಸ್, ಸ್ನಾಯುಗಳು ದುರ್ಬಲ ಆಗುತ್ತೆ, ಮತ್ತು ಶಕ್ತಿ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ. ವೆರಿ ಲಿಟಲ್ ಎನರ್ಜಿ ಟು ವರ್ಕ್, ಕೆಲಸ ಮಾಡೋದಕ್ಕಾಗಲ್ಲ. ಅದೇ ಥರ ವಿಟಮಿನ್ ಸಿ, ಬ್ಲೀಡಿಂಗ್ ಗಮ್ಸ್, ವೂಂಡ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್ ಅಂದರೆ ಒಸಡುಗಳಲ್ಲಿ ರಕ್ತಸ್ರಾವ ಆಗುತ್ತೆ. ಅದೇ ಥರ ಏದಾದರೂ ನಮ್ಮ ದೇಹದಲ್ಲಿ ಗಾಯ ಆದರೆ ಅದು ವಾಸಿಯಾಗಲು ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಅದೇ ಥರ ವಿಟಮಿನ್ ಡಿ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಡ್, ದೇಹದಲ್ಲಿ ಮೂಳೆಗಳು ಸವೆತ ಮತ್ತು ಬೆಂಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದಿಷ್ಟು ಕ್ವಶನ್ಸು ನಾನು 2.4 ತೆಗೆದಿರುವಂಥದ್ದು, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ಸು. ಆದಷ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ 2.3 ನಾನು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾತ್ರ ಮಾಡಿದ್ದೆ, ಅದರದ್ದು ಕೀ ಆನ್ಸರ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್ಗೆ ಆನ್ಸರು ರಫೇಜ್, ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್. ಸೆಕೆಂಡ್ ಒನ್ಗೆ ಮೇಕ್ಸ್ ಇಟ್ ಈಸಿಯರ್ ಟು ಡೈಜೆಸ್ಟ್. ಥರ್ಡ್ ಒನ್ಗೆ ಮಿನರಲ್ಸ್ ಆ್ಯಂಡ್ ಪ್ರೋಟೀನ್ಸ್. ಫೋರ್ತ್ ಒನ್ಗೆ ವಿಟಮಿನ್ ಸಿ ಆ್ಯಂಡ್ ಫಿಫ್ತ್ ಒನ್ಗೆ ಒಬೇಸಿಟಿ. ಇದಿಷ್ಟು 2.4ದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಆದಷ್ಟು ಈ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿರೋ ಕಾನ್ಸೆಪ್ಟನ್ನು ಯಾರು ಸೈನ್ಸ್ ಫಸ್ಟ್ ಅಂತಿರ್ತಾರೆ, ಹಾಗೆ ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೆ, ದೆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಅವ್ರಿಗೆ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ಈ ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟು ಇದೇ 2.4ದು
ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಆ ರೀತಿಯಲ್ಲಿ ಕ್ವಶನ್ಸನ್ನು ಪ್ರಿಪೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.